W9 XV500 ಯಪ್ಪ, ಕ್ರಿಸ್ಟಾ ಆದಮೇಲೆ ಸೆಕೆಂಡ್ ಪ್ಲೇಸ್ನಲ್ಲಿ ಜಾಸ್ತಿ ಸೆಲ್ಲಿಂಗ್ ಆಗುವಂಥದ್ದು ವೆಹಿಕಲ್ XV500. ಇದು W9 ತುಂಬ ಜನ ಕೇಳಿದ್ರಿ, W9 W11 W10 ಏನು ಅಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಲಾಸ್ಟ್ ಟೈಮ್ ಒಬ್ಬರು ಫೋನ್ ಮಾಡಿದ್ರು. ನಾನು ಅವ್ರಿಗೆ ವ್ಯವಸ್ಥೆ ಬಟ್ ಅದಕ್ಕೆ ಅಂತ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಇವಾಗ ಹೆಂಗಿರೋ W9 ಕೊಡ್ತಾಯಿದ್ದೀನಿ. ಸೊ ಅವ್ರ ಬಗ್ಗೆನೂ ಹೇಳಿ ಇದನ್ನು ಕೂಡ ಹೇಳ್ಬಿಡೋಣ ಅಂತಲೇ ಶುರು ಮಾಡ್ತೀನಿ. W9 ಆ್ಯಕ್ಚುಲಿ ಇದು ಅವ್ರು ಡಿಸೈಡ್ ಮಾಡಿದ್ರಲ್ಲ. ಸೊ ಈ ಗಾಡಿ ಬೆಂಗಳೂರಿಗೆ ಕೊಟ್ಟಿದ್ದು, ಬಟ್ ಈ ಗಾಡಿ ಬೆಂಗಳೂರಿಂದ ನಾರ್ತ್ ಕರ್ನಾಟಕಕ್ಕೆ ಹೋಗುತ್ತೆ. ಬಟ್ ಅದು ಎಲ್ಲಿ ಅಂತ ನಂಗೆ ನೆನಪಾಕಿಲ್ಲ, ಮರ್ತೋಯ್ತು. ಅವ್ರು ಇಲ್ಲೇ ಒಂದು 2 ತಿಂಗಳೆಲ್ಲ ಓಡಿಸಿ KA ನಂಬರ್ ಆದಮೇಲೆ ನಮ್ಮ ಊರಿಗೆ ಹೋಗಿ ಕೊಟ್ಬಿಡ್ತೀನಿ ಅಂದರು. ಆಲ್ರೆಡಿ ಗಾಡಿ ಡೆಲಿವರಿ ಕೂಡ ಮಾಡಿದ್ದೆ. ಇವರು ಆಲ್ಮೋಸ್ಟ್ ಒಂದು 3 ತಿಂಗಳೇನೋ ಆಯಿತು ಇವರು ಬುಕ್ಕಿಂಗ್ ಮಾಡಿಕೊಂಡು. ಇವ್ರು ಬುಕ್ಕಿಂಗ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಕ್ರಿಸ್ಟಾ ಗಾಡಿ ಬುಕ್ಕಿಂಗ್ ಮಾಡೋರು. ಅವ್ರಿಗೂ ಬಜೆಟಿನ ಪ್ರಾಬ್ಲಮ್ ಇಲ್ಲ, 12-13 ಹೇಳಿದರು. ಅವರು ಒಳ್ಳೊಳ್ಳೆ ಗಾಡಿಗಳು ಸಿಕ್ತು, ಕ್ರಿಸ್ಟಾನ ಒಳ್ಳೆ ಗಾಡಿಗಳು ಸಿಕ್ತು. ಬಟ್ ಅನ್ಫಾರ್ಚುನೇಟ್ ಆ ಟೈಮಲ್ಲಿ ಕೆಲವೊಂದು ಗಾಡಿಗಳು ಡೀಟೇಲ್ಸ್ಗಳು ಇವ್ರಿಗೂ ಕಂಫರ್ಟ್ ಆಗ್ತಿರಲಿಲ್ಲ. ಕೆಲವೊಂದು ಸಲ ಇವ್ರು ನೋಡಿದ್ದು ಇವ್ರು ಕೇಳಿದ ಬೆಲೆಗೆ ಅಲ್ಲವ್ರು ಕೊಟ್ಟಾಗ್ತಿರಲಿಲ್ಲ. ಕೆಲವು ಸಲ ಇವ್ರು ಅಂದ್ಕೊಳ್ಳೋ ಥರ ಗಾಡಿ ಸಿಗ್ತಾ ಇರಲಿಲ್ಲ. ಹಿಂಗೇನೋ ಆಗಿ ಕೊನೆಗದು 1-2 ತಿಂಗಳು ಪೋಸ್ಟ್ಪೋನ್ ಗೊತ್ತಾಯಿತು. ಅವ್ರಿಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಹಂಗೇನೋ ಆಗಿ ಹೋಯಿತು. ಆಮೇಲೆ ಗೊತ್ತಾಯಿತು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಅವ್ರದ್ದೇನೋ ಕಮಿಟ್ಮೆಂಟ್ ಇತ್ತು, ಅದೇನೋ ಮದುವೆ ಏನೋ ಹೇಳಿದ್ರು, ಅದೆಲ್ಲೋ ಖರ್ಚಾಗ್ಬಿಟ್ಟು ದುಡ್ಡು. ಈಗ ಅಷ್ಟೊಂದು ದುಡ್ಡು ಇಲ್ಲ. 6-7 ಲಕ್ಷದಲ್ಲಿ ಒಂದು 7 ಸೀಟರ್ ಗಾಡಿ, ಒಳ್ಳೆ ಗಾಡಿ ನೋಡಿ ಅಂದರು. ಆಬ್ವಿಯಸ್ಲಿ XV500 ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿದೆ. ಸೊ ಅದರಲ್ಲಿ ಅವ್ರಿಗೆ ಅವ್ರೇನು ಸನ್ರೂಫ್ ಏನು ಕೇಳಿರಲಿಲ್ಲ. ಆ್ಯಕ್ಚುಲಿ W8 ನೋಡೋಕೆ ಕೇಳಿದ್ದು. ಅದಕ್ಕೆ ನಾವು ಒಂದು 3 ಗಾಡಿ ನೋಡಿದ್ವಿ. 3 ಗಾಡಿ ಫೈನಲೈಸ್, 3 ಗಾಡಿಯಲ್ಲಿ 2 ಗಾಡಿ ಫೈನಲೈಸ್ ಮಾಡಿದ್ವಿ. ಒಂದು ಗಾಡಿ ಬಂದು ಆಲ್ಮೋಸ್ಟ್ ಎಲ್ಲ ಓಕೆ ಹೋಗಿತ್ತು. 2020 ಮಾಡಲ್ಲ ಅದು W6ಇಂದ W8ಗೆ ಅಪ್ಗ್ರೇಡ್ ಆಗಿ. W6ಅಲ್ಲಿ ಅಲಾಯ್ಸ್ ಎಲ್ಲ ಏನೂ ಬರಲ್ಲ, W8ಗೆ ಅಪ್ಗ್ರೇಡ್ ಆಗಿ. ಅಂದರೆ ಅಲಾಯ್ಸ್ ಚೇಂಜ್ ಮಾಡಿ ಸ್ವಲ್ಪ ಒಳಗಡೆ ಸಿಸ್ಟಮ್ ಎಲ್ಲ ಹಾಕ್ಸಿ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಇಲ್ಲೇ ಇಟ್ಕೊಂಡಿದ್ರು. ಅದು ಆಲ್ಮೋಸ್ಟ್ ಇವ್ರ ಪ್ರೈಸ್ಗೆ ಓಕೆ ಆಯಿತು. ಗಾಡಿನೂ ಚೆನ್ನಾಗಿತ್ತು, ಎಲ್ಲ ಹಂಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ಲಿಯರ್ ಇತ್ತು. ಸೊ ಅದಕ್ಕೇನು ಮಾಡಿದ್ವಿ, ಇನ್ಸ್ಪೆಕ್ಷನ್ಗೆ ಅಂತ ಕಳ್ಸೋಕ್ಕೆಲ್ಲ ರೆಡಿ ಆಗಿಬಿಟ್ಟು ಬುಕ್ಕು ಮಾಡಿಬಿಟ್ಟಿದ್ದು ಇನ್ಸ್ಪೆಕ್ಷನ್ಗೆ. ಅವರು ಹೋಗುವಂಥ ಟೈಮಲ್ಲಿ ಅದು ಗಾಡಿ ಏನಾಯಿತು, ಸೆಲ್ ಆಗೋಯ್ತು, ಬೇಜಾರಾಗೋಯ್ತು. ಇವಾಗ ಇದಿದೆ ಇನ್ನೇ ಒಂದು ಆಪ್ಷನ್. ಸೊ ಆಪ್ಷನ್ ಅಂದರೆ ಈ ಗಾಡಿ W9 ಗಾಡಿ. ಇದು ಎಲ್ಲನೂ ಚೆನ್ನಾಗಿತ್ತು, ಬಟ್ ಇದು ಸ್ವಲ್ಪ ಸೀಟು, ಡ್ರೈವರ್ ಸೀಟ್ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗೋಗಿತ್ತು. ಆ ಕಡೆ ಫ್ರಂಟು ಕೂಡ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗೋಗಿತ್ತು. ಬಟ್ ಅದರ್ವೈಸ್ ಎಲ್ಲನೂ ಚೆನ್ನಾಗೇ ಇತ್ತು. ಜನರಲ್ ಸರ್ವಿಸ್ ರಿಕ್ವೈರ್ಡ್ ಆಗಿತ್ತು. ಸೊ ಗಾಡಿ ಎಲ್ಲನೂ ಚೆಕ್ ಮಾಡಿ ಆಮೇಲೆಲ್ಲ ಬೈಯರ್ಗೆ ಹೇಳಿದ್ವಿ, ಹಿಂಗಿದೆ W9 ಇದು ಒರಿಜಿನಲ್ ಕಂಡೀಷನ್ನು, ಒರಿಜಿನಲ್ ಕಿಲೋಮೀಟರ್ ರಿಡನ್ನು, ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಕರೆಕ್ಟಾಗಿದೆ. ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯೋಗ್ಯ ಇದೆ ಅಂಥೇಳಿ ಅವ್ರೇನೇನು ಕಳಿಸ್ಬೇಕೆಲ್ಲ ಫೋಟೇಜ್ ಎಲ್ಲ ಕಳಿಸಿ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆಮೇಲೆ ಈ ಗಾಡಿನ ಪಿಕ್ ಮಾಡಿದ್ದು. ಅಲ್ಲಿ ಪಿಕ್ ಆಗಿ ಆಲ್ಮೋಸ್ಟ್ ಒಂದು 8 ಡೇಸ್ಗೂ 9 ಡೇಸ್ಗೇನೋ ಬಂತು. ಸೊ ಬಂದಿದ್ದ ತಕ್ಷಣ ನಾನೇ ಹೋಗಿ ಟ್ರಯಲ್ ಮಾಡಿದ್ದು. ಚೆನ್ನಾಗಿತ್ತು ಗಾಡಿ, ನೀಟಾಗಿತ್ತು, ಏನು ಅಂಥರ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಜನರಲ್ ಸರ್ವಿಸ್ ಆಬ್ವಿಯಸ್ಲಿ ರಿಕ್ವೈರ್ಡ್ ಇರ್ತದೆ, ಬೇರೆ ಸನ್ರೂಫ್ ಆಗಿರಲಿ ಎಲ್ಲನೂ ಕೂಡ ಚೆನ್ನಾಗೇ ಇತ್ತು. ಸೊ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ಪ್ರೈಸ್ ಕೇಳ್ತಿದ್ದು ತುಂಬ ಜನ, ನನಗೂ ನೆನಪಿಲ್ಲ ಪ್ರೈಸ್ ಎಷ್ಟಾಯಿತು ಅಂತ. ಇದು ತುಂಬ ದಿವಸ ಆಯ್ತು, ಇದು ಒಂದು 10-12 ದಿವಸ ಏನೋ ಆಯಿತು ಇದು ಫೈನಲೈಸ್ ಆಗಿ. ಒಳ್ಳೆ ಬಜೆಟಲ್ಲೇ ಸಿಗ್ತಿದ್ದು ಫಸ್ಟ್ ಓನರ್ ಗಾಡಿ. ವೇರಿಯಂಟ್ಗಳು ಮೇಜರಾಗಿ ವೇರಿಯಂಟ್ ಬರೋದು W6, 7, 9 ಇವೆಲ್ಲ ಸ್ವಲ್ಪ 18+. ಏನು ನಮಗೆ ಫೇಸ್ ಲಿಫ್ಟ್ ಎಡಿಷನ್ ಬಂತಲ್ಲ, ಸೊ ಇದರಲ್ಲಿ ಬರುತ್ತೆ. ಹಳೆಯದ್ರಲ್ಲೆಲ್ಲ W6, 8, 10 ಇಷ್ಟೇ ಇದ್ದಿದ್ದು. ಆಮೇಲೆ 7 ಸ್ವಲ್ಪ ಉಟ್ಕೊಳ್ತು, 9, 10 ಇವೆಲ್ಲ ಸಿಮಿಲರ್ ಇರುತ್ತೆ. ಬಟ್ 8ಅಲ್ಲಿ ನಿಮಗೆ ಟಾಪ್ ಎಂಡ್ ಯಾವುದೋ, ಬಟ್ ಅದರಲ್ಲಿ ಸನ್ರೂಫ್ ಬರೋಲ್ಲ. ಅಲಾಯ್ಸ್ ಬರುತ್ತೆ, ಎಲ್ಲ ಸಿಸ್ಟಮ್ ಎಲ್ಲ ಬರುತ್ತೆ, ಬಟ್ ಸನ್ರೂಫ್ ಬರೋಲ್ಲ. ಸನ್ರೂಫ್ ಶುರುವಾಗೋದು W9ಇಂದ. W9 ನಿಮ್ಗೆ ಅವೈಲೇಬಲ್ ಆಗೋದು ಹೊಸದು ಫೇಸ್ ಲಿಫ್ಟ್, ಅಂದರೆ 3rd ಫೇಸ್ ಲಿಫ್ಟ್ ಬಂತಲ್ವ. ಸೊ ಅದರಿಂದ W9 ಇರೋದು. ಅದರಲ್ಲಿ ನಿಮಗೆ ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬ್ರೌನ್ ಸೀಟ್ಸ್ ಎಲ್ಲ ಬರುತ್ತೆ, ನಿಮಗೆ ರೇರ್ ಕ್ಯಾಮ್ರಾನೂ ಬರುತ್ತೆ, ಆ್ಯಂಡ್ ಸನ್ರೂಫ್ ಬರುತ್ತೆ. ಲೆದರ್ ರೈಟ್ ಬರೋಲ್ಲ, ಅದು ನಿಮಗೆ W11ಅಲ್ಲಿ ಬರುತ್ತೆ. ಇನ್ನು W10 ನಿಮಗೆ 15 ಕೂಡ ಅವೈಲೇಬಲ್, 2015 ಕೂಡ W10 ಇದೆ. ಅದರಲ್ಲಿ ನಿಮಗೆ ಸನ್ರೂಫ್ ಬರುತ್ತೆ, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟಬಲ್ ಬರುತ್ತೆ, ರೇರ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಕ್ಯಾಮ್ರಾನೂ ಬರ್ತದೆ, ಎಲ್ಲನೂ ಬರುತ್ತೆ. ಬಟ್ ಇದರಲ್ಲಿ ಬಂದು ನಿಮಗೆ 17 ಇಂಚಸ್ ಬರುತ್ತೆ. ಇಲ್ಲಿವರೆಗೂ W10ವರೆಗೂ ನಿಮಗೆ 17 ಇಂಚಸ್ ವೀಲೇ ಬರುತ್ತೆ. W11 ಬಂದು ಅದರಲ್ಲಿ ಸನ್ರೂಫು ಬರುತ್ತೆ, ಪುಷ್ ಸ್ಟಾರ್ಟು ಬರುತ್ತೆ, ಪುಷ್ ಸ್ಟಾರ್ಟು W10ಅಲ್ಲೂ ಬರುತ್ತೆ, ಓಕೆ. ಆ್ಯಂಡ್ W9ಅಲ್ಲೂ ಬರುತ್ತೆ. ಸೀಟ್ ಅಡ್ಜಸ್ಟಬಲ್, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟಬಲ್ಲು ಬರುತ್ತೆ. W11ಅಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ ಅಂದರೆ ನಿಮಗೆ ಡ್ಯಾಶ್ ಬೋರ್ಡ್ ಸ್ವಲ್ಪ ನಿಮಗೆ ಲೆದರ್ ಫಿನಿಶಿಂಗ್ ಇರುತ್ತೆ. ಸೈಡಲ್ಲಿ ನಿಮಗೆ ಡೋರ್ ಪ್ಯಾಡ್ಸು ಅಷ್ಟೇ ನಿಮಗೆ ಸ್ವಲ್ಪ ಲೆದರ್ ಫಿನಿಶಿಂಗ್ ಡಿಫ್ರೆಂಟ್ ಇರುತ್ತೆ. ಸೀಟ್ ಕಲರ್ ಕೆಲವುದರಲ್ಲಿ ಡಾರ್ಕ್ ಮೆರೂನ್ ಕಲರ್, ಅದು ಏನೋ ಬರುತ್ತೆ ಕಲರ್ ಹೆಸರು ನಂಗೆ ಬಾಯಿಗೆ ಬರ್ತಾಯಿಲ್ಲ. ಮೆರೂನ್ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಮೆರೂನ್ ಅಲ್ಲ ಸರಿ, ಪರ್ಪಲ್ ಕಲರ್ ಅದು ಬರುತ್ತೆ. ಕೆಲವುದ್ರಲ್ಲಿ ಬ್ಲ್ಯಾಕ್ ಇಂಟೀರಿಯರ್ ಬರ್ತದೆ, ಕೆಲವು ಇಯರಲ್ಲಿ ಬ್ರೌನ್ ಬರುತ್ತೆ, ಓಕೆ.
ಕೆಲವುದ್ರಲ್ಲಿ ಬೇಜ್ ಅಂದರೆ ನಾರ್ಮಲ್ W10 ಬರುತ್ತೆ, ಅದು W8 ಬರುತ್ತೆ, ಬೇಜ್ ಕಲರ್ ಕೂಡ ಬರುತ್ತೆ. ಬಟ್ ಬೇಜ್ ಫೇಸ್ ಲಿಫ್ಟ್ ಎಡಿಷನಿಂದ ಅದು ಕಟ್ ಆಗಿದೆ. W11 ಬರೋದೇ ಫೇಸ್ ಲಿಫ್ಟಿಂದ, ಅಂದರೆ 3rd ಫೇಸ್ ಲಿಫ್ಟ್ ಬಂತಲ್ವಾ, ಅದರಿಂದ ಬರ್ತಿರೋದು. ಅದೆಲ್ಲ ನಿಮಗೆ 2018, 19 ಈ ಕಡೆ ಬ್ಯಾಚಲ್ಲೇ ಬರೋದು. ನಿಮಗೆ ಅಪ್ ಟು ನಿಮಗೆ 21ವರೆಗೂ ಸಿಗುತ್ತೆ. 22 ಇದೆ, ಬಟ್ ಮ್ಯಾನುಫ್ಯಾಕ್ಚರಿಂಗ್ 2021ವರೆಗೂ ಅಷ್ಟೇ. W11 ನಿಮಗೆ 18 ಇಂಚಸ್ ವೀಲ್ ಬರುತ್ತೆ. ಇದು ಮೇಜರ್ ಡಿಫ್ರೆನ್ಸು. ಎಲ್ಲದಕ್ಕೂ ಇದು ಎದ್ದು ನಿಂತ್ಕೊಳ್ಳೋದೇ ಸೈಜ್, ವೀಲ್ ಸೈಜ್. ಈಗ ನಿಮ್ಗೆ ತುಂಬ ಅಪ್ರೈಟ್ ಪೊಸಿಷನ್ ಇರುತ್ತೆ. ಸೊ W11 ಬಟ್ ನಿಮ್ಮ ಇದರಲ್ಲಿ ಏನು ಗೊತ್ತಾ, ನಿಮಗಿದು ಅರ್ಥ ಮಾಡ್ಕೋಬೇಕು, ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ತುಂಬ ಜನ ಕೇಳ್ತಾರೆ KAಗೆ ಎಷ್ಟಾಗುತ್ತೆ ಅಂತ. ಸೊ ಅಂದಾಜಲ್ಲಿ ಹೇಳ್ತೀನಿ, 2015 W10ಗೆ 1,20,000-25,30,000ವರೆಗೂ ನಿಮಗೆ ಟ್ಯಾಕ್ಸ್ ಬರುತ್ತೆ. W9ಗೆ ಹೆಚ್ಚು ಕಡಿಮೆನೇ, ಅದು ಕೂಡ 18-19 ಮಾಡಲ್ಗೆ 140ವರೆಗೂ ಬರ್ಬೋದು. ಅದೇ ನೀವು W11 ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದರ ಲೇಟೆಸ್ಟ್ ಅಂದರೆ 18+ ಬರೋದು. ಅದು ನಿಮ್ಗೆ ಹತ್ತತ್ರ 1,80,000 ಹಿಡಿದು 1,95,000ವರೆಗೂ ಕೂಡ ನಿಮಗೆ ಟ್ಯಾಕ್ಸ್ ಬರುತ್ತೆ. ಅಂದರೆ 2 ಲಕ್ಷ ಅಂತ ಅಂದ್ಕೊಳ್ಳಿ. ನೀವೇನೋ 2020 ಆ ಥರ ತಗೊಳ್ತೀನಿ ಅಂತ ಹೇಳಿದ್ರೆ ನಿಮಗೆ 2 ಲಕ್ಷ ಟ್ಯಾಕ್ಸ್ ಕನ್ಫರ್ಮ್ ಬರುತ್ತೆ. ಓಕೆ, ಇದು ವರ್ತಾ? ನನ್ನ ಪ್ರಕಾರ ನಿಮ್ಗೆ ಅಲ್ಲೇನಾದರೂ ಒಂದು 8 ಲಕ್ಷದ ಒಳಗಡೆ 2020 W11 ತೊಗೊಂಡ್ರೆ ನಿಮ್ಗೆ ಹತ್ತತ್ರ 2 ಲಕ್ಷ ಟ್ಯಾಕ್ಸ್ ಬಂದ್ರೂ ಕೂಡ, ಟ್ಯಾಕ್ಸು ಸಣ್ಣ ಪುಟ್ಟ ಅವೆಲ್ಲ ಬಂದ್ರೂ ಕೂಡ 8, 2, 10 ಆಗುತ್ತೆ. ಸೊ ಇಲ್ಲಿ ಇವಾಗ ಅದು 11.75-12 ಲಕ್ಷ ಡಿಫ್ರೆನ್ಸ್ ಇದೆ. ಅಂದರೆ ನಿಮ್ಗೆ ಹತ್ತತ್ರ 1.5-2 ಲಕ್ಷ ರೂಪಾಯಿವರೆಗೂ ನೀವು ಸೇವ್ ಮಾಡಬಹುದು. ಓಕೆ, ಇಟ್ಸ್ ಡಿಪೆಂಡ್ಸ್ ಆನ್ ಕಂಡೀಷನ್ ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ನಿಮಗೆ ಮೆಜಾರಿಟಿಯಲ್ಲಿ ಫಸ್ಟ್ ಓನರ್ ವೆಹಿಕಲ್ಗಳು ಸಿಗುತ್ತೆ. ಸೊ ಕಂಡೀಷನ್ ಇಲ್ಲಿ ಪ್ರಸ್ಪೆಕ್ಟಿವ್ ಅಷ್ಟೇ. ಸೊ ಇದು ಕಂಡೀಷನಿಂದನೇ ಗಾಡಿನ ಅಳಿಯೋದಕ್ಕಾಗುತ್ತೆ. ಇದೇ ನೆನ್ಪಿಟ್ಟು ಕೆಲವು ಸಲ ಏನಾಗುತ್ತೆ, 8 ಲಕ್ಷ ಇಲ್ಲಿರೋದು 7 ಲಕ್ಷಕ್ಕೂ ಸಿಗಬಹುದು. ನಿಮಗೆ ಸಿಕ್ಕಿದೆ, ನಾನು ತೊಗೊಂಡಿದ್ದೀನಿ ಸುಮಾರು ಸಲ, 7 ಲಕ್ಷಕ್ಕೂ ಸಿಗುತ್ತೆ. ಸಮ್ಟೈಮ್ಸ್ 8ವರೆಗೂ ಹೋಗುತ್ತೆ. ಈಗ ನೋಡಿ, ನಾನೇ 2020 ಈಗ ಶಾರ್ಟ್ಸಲ್ಲಿ ಹಾಕಿದ್ದೀನಿ. 2020 ಫಸ್ಟ್ ಓನರು 1 ಲಕ್ಷ ಓಡಿರುವಂಥ ಗಾಡಿ ಬ್ಲ್ಯಾಕು W11 ಅದು ಹತ್ತತ್ರ 10 ಲಕ್ಷ ಆಗುತ್ತೆ. ಡಿಪೆಂಡ್ಸ್ ಆನ್ ಕಂಡೀಷನ್, ಡಿಪೆಂಡ್ಸ್ ಆನ್ ವೇರಿಯಂಟ್, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ನನ್ನ ಪ್ರಕಾರ ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ 1 ಇಂಚ್ ಟೈರ್ ಸೈಜ್ ಮ್ಯಾಟರ್ ಆಗಲ್ಲ ಅಂದರೆ ನೀವು W10ಗೂ ಹೋಗ್ಬೋದು, W9ಗೂ ತೊಗೋಬೋದು. W9ಗೂ 10ಗೂ ಏನಂತ ತೀರಾ ಡಿಫ್ರೆನ್ಸ್ ಏನಿರೋದಿಲ್ಲ. ಅದೆಲ್ಲ ಸ್ವಲ್ಪ ಕಾಸ್ಮೆಟಿಕ್ ಚೇಂಜ್ಗಳು ಇರುತ್ತೆ ಅಷ್ಟೇ ವಿನಃ ಮೇಜರ್ ಡಿಫ್ರೆನ್ಸ್ ಏನಿರಲ್ಲ. ಯಾಕೆ ಸೀಟ್ ನೀವು ಎಲೆಕ್ಟ್ರಿಕ್ ಸೀಟಲ್ಲಿ ದಿನ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಅದು ನಿಮ್ಗೇನು ಮ್ಯಾನ್ಯುಯಲ್ ಇದ್ರೂ ನಡೀತದೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನಿಮಗೆ ಡೇ ಟು ಡೇ ಲೈಫಲ್ಲಿ ಅದನ್ನು ಏನು ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಕೂಡ W9 ಕೂಡ ಇದೆ. W9 ಬೆನಿಫಿಟ್ಸು ನಿಮಗೆ ಸನ್ ರೂಫು ಬಂದುಬಿಡುತ್ತೆ. W10 ಇರೋದೆಲ್ಲ ಆಲ್ಮೋಸ್ಟ್ ಅದರಲ್ಲೂ ಬರುತ್ತೆ. ಒಂದು ಚಿಕ್ಕ ಕಾಸ್ಮೆಟಿಕ್ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಒಂದು ಡೌನ್ ಗ್ರೇಡ್ ಆಗುತ್ತೆ, ಟ್ಯಾಕ್ಸ್ ಕಮ್ಮಿ ಬರುತ್ತೆ, ಓವರಾಲ್ ಕಾಸ್ಟ್ ಕೂಡ ಕಮ್ಮಿ ಬರುತ್ತೆ. ಸೊ W9 ಲೇಟೆಸ್ಟಲ್ಲಿ ನೀವು ತೊಗೋಬೋದು. ಇವಾಗ ಸ್ವಲ್ಪ ಹಳೇದಾದ್ರೂ ಓಕೆ ಅಂದರೆ ನೀವು W10 15ಇಂದ ಅವೈಲೇಬಲ್ ಇದೆ. ಬಟ್ 15 ನಿಮಗೆ DL ಸಿಗಲ್ಲ, ಮತ್ತು 16 ನಿಮಗೆ DL ಸಿಗಲ್ಲ. ಸೊ ನಿಮಗೆ UP HR ಇದ್ರಲ್ಲಿ ಕಂಡೀಷನ್ ಇರೋ ಗಾಡಿ ಸಿಕ್ಕಿದ್ರೆ ನಿಮಗೆ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಸೊ ಅದನ್ನು ಚೂಸ್ ಮಾಡೋದು. ಇದು ನಿಮ್ಗೆ ಅಪ್ರಾಕ್ಸಿಮೇಟು ಒಂದು 5 ಲಕ್ಷದ ಆಜು ಬಾಜುಲೆಲ್ಲ ಸಿಕ್ಬಿಡುತ್ತೆ. ಸೊ ಇದು ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲ ಸ್ವಲ್ಪ ನಿಮಗೆ ಮಾಡೆಲ್ ಸ್ವಲ್ಪ ಲೇಟೆಸ್ಟ್ ಆಗಿರಬೇಕು ಅಂತಿದ್ರೆ ನೀವು 18+ ಮಾಡಲ್ ಚೂಸ್ ಮಾಡಿ, ದ ಬೆಸ್ಟ್ ಆಪ್ಷನ್. 18 ಮಾಡಲ್ ನಿಮಗೆ ಸ್ವಲ್ಪ ಕಮ್ಮಿನೂ ಓಡಿರಬಹುದು, ಗಾಡಿನೂ ಚೆನ್ನಾಗಿರುತ್ತೆ. 18+ ಮಾಡಲ್ ನಿಮಗೆ 3rd ಫೇಸ್ ಲಿಫ್ಟ್, ಅಂದರೆ ಈ ಚಿಕ್ಕ ಡಾಟ್ ಏನಂತಾರೆ ಚೀತಾದು ಬರಲ್ಲ ಗ್ರಿಲ್. ಅದರಲ್ಲಿ ಫಸ್ಟಲ್ಲಿ ಚೀತಾ ಗ್ರಿಲ್ ಬರುತ್ತೆ, ಸೆಕೆಂಡ್ರಲ್ಲಿ ಚೀತಾ ಗ್ರಿಲ್ ಬರುತ್ತೆ, 3ರ್ಡಲ್ಲಿ ಚೀತಾ ಗ್ರಿಲ್ ಬರಲ್ಲ, ಮಾಮೂಲಿ ಪ್ಲೇನ್ ಇವಾಗೆಲ್ಲ ಬರ್ತಿದೆಯಲ್ಲ. ಸೊ ಈ ಥರದ್ದು ಬರುತ್ತೆ. ಸೊ ಇದು ನೀವು ತೊಗೋಬೋದು. ಇದು ಸ್ವಲ್ಪ ಫೈನ್ ಟ್ಯೂನಿಂಗ್ ಆಗಿರುತ್ತೆ, ಸ್ವಲ್ಪ ಎಲೆಕ್ಟ್ರಿಕಲ್ ಗ್ಲಿಚ್ ಎಲ್ಲ ಇರೋದು ಕಡಿಮೆ ಇದೆ. ಸೊ 18+ ಮಾಡಲ್ಗಳು 3rd ಫೇಸ್ ಲಿಫ್ಟ್ ಅಂತ ಹೇಳ್ತೀವಲ್ಲ. ಸೊ ಇದನ್ನು ನೀವು 3rd ಅಂದರೆ ಸೆಕೆಂಡ್ ಅದು ಆ್ಯಕ್ಚುಲಿ, ಬಟ್ ನಮಗೆ ಫಸ್ಟು ಸೆಕೆಂಡ್ 3rd ಹಂಗೆ ಕನ್ಸಿಡರ್ ಮಾಡಿ 3rd ಫೇಸ್ ಲಿಫ್ಟ್ನ ನೀವು ಚೂಸ್ ಮಾಡೋದು. ಗಾಡಿ ತುಂಬ ಚೆನ್ನಾಗಿದೆ. ಸ್ಪೆಷಲಿ W11 ನಿಮ್ಗೆ 1 ಇಂಚ್ ಹೈಟ್ ಫೀಲ್ ಆಗುತ್ತೆ, ಸ್ವಲ್ಪ ಲೆದರ್ ಫಿನಿಷಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ, ಅದಂತೂ ನಿಜ. ಹೈಟ್ ಪೊಸಿಷನ್ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದು ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ W11 ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಆಗೋಲ್ಲ, ಎಲ್ಲನೂ ಚೆನ್ನಾಗೇ ಇರುತ್ತೆ. ಬಟ್ ನಿಮಗೆ ಓವರಾಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಇದೊಂದು. ಈಗ ನೆಕ್ಸ್ಟ್ ಹೇಳೋದು ಆ್ಯಕ್ಚುಲಿ ಇಂಪಾರ್ಟೆಂಟು. ನೆಕ್ಸ್ಟು ರಿಸೆಲ್ಲಿಂಗಲ್ಲಿ ನಿಮಗೆ ಎಡಬಿಡ್ತದೆ. XUV500 ಎಡವೋದೇ ರೀಸೆಲ್ಲಿಂಗ್ ವ್ಯಾಲ್ಯೂನಲ್ಲಿ. ನೀವು ಅಷ್ಟು 8 ಲಕ್ಷ ಕೊಟ್ಟು ಬಜೆಟ್ ತಂದು ನೀವೆಲ್ಲನೂ ಹಾಕಿ ನೀವು ಮಾರೋವಂಥ ಒಂದು 2-3 ವರ್ಷ ಓಡಿಸಿ ನೀವು ಮಾರೋವಂಥ ಟೈಮಲ್ಲಿ ಇವಾಗೇನೋ ವ್ಯಾಲ್ಯೂ ಇದೆ, ಈಗ ಅಟ್ ಪ್ರೆಸೆಂಟ್ ವ್ಯಾಲ್ಯೂ ಇದೆ. ಬಟ್ ನೆಕ್ಸ್ಟಲ್ಲಿ ಗೊತ್ತಿಲ್ಲ. ಯಾಕೆ ಅಂದರೆ ಈಗ 700 ಬಂತು, ಅದರಲ್ಲಿ ಫೇಸ್ ಲಿಫ್ಟು ಏನೋ ಬಂದುಬಿಡ್ತಿದೆ, ಅದರೆಲ್ಲ ಒಂದೇ ಅಪ್ಗ್ರೇಡ್ ಬರ್ತಿದೆ. ಈಗ 7XO ಬಂದುಬಿಡ್ತು.
ಸೊ ಇದು ಅಪ್ಗ್ರೇಡೆಡ್ ಆಗ್ತಾನೆ ಬರ್ತಾಯಿದೆ. ಸೊ ಈಗ ಹಳೆದಕ್ಕೆ ಯಾರು ಹೋಗೋದಿಲ್ಲ. ಈಗ ಅದನ್ನು ಯಾರು ತಗೊಳ್ತಾರೆ ಅಂದರೆ XUV500 ಡ್ರೈವರ್ ಎಂಥೂಸಿಯಾಸ್ಟಿಕ್ ವೆಹಿಕಲ್. ಸೊ ಡ್ರೈವಿಂಗ್ ಮಜಾ ಬೇಕಾಗಿರೋರು 500 ತಗೊಳ್ತಾರೆ. ಕಂಫರ್ಟ್, ಲಾಂಗ್ ಡ್ರೈವ್, ಪರ್ಫೆಕ್ಟ್, ಲೇಟೆಸ್ಟ್ ಬೇಕಾದ್ರೆ 700 ತಗೊಳ್ಳಿ. 700 ಕೂಡ ಡ್ರೈವರ್ ಎಂಥೂಸಿಯಾಸ್ಟಿಕ್ಕೆ, ಬಟ್ 500 ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲ. 7X ಸ್ವಲ್ಪ ಆಲ್ಮೋಸ್ಟ್ ಫೈನ್ ಟ್ಯೂನಿಂಗ್ ಆಗಿ ಬಂದಿರೋಂಥದ್ದು, ನಿಮ್ಗೆ ಆಲ್ಮೋಸ್ಟ್ 700 ಫೀಲಿಂಗೇ ಕೊಡುತ್ತೆ. ಒಂಚೂರು ಡಿಫ್ರೆನ್ಸ್ ಇರುತ್ತೆ, ಅದರ ಫ್ಯೂಚರ್ ಲೋಡ್ ಜಾಸ್ತಿ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಹೀಗೆಲ್ಲ ಇರಬೇಕಾದಾಗ 500 ವ್ಯಾಲ್ಯೂ ಡೌನ್ಗ್ರೇಡ್ ಆಗುತ್ತೆ. ಅದು ನೇಚರ್, ಇದು ರಾಂಗ್ ಅಲ್ಲ, ಇದು ರಿಯಲ್. ಹೀಗೆ ಇರೋ ಸಿಸ್ಟಮ್ ಇರೋದು ಹೀಗೆ. ಬಟ್ 500 ನೀವು ತೊಗೊಳಂಗಿದ್ರೆ ನಾನು ಆಗಲೇ ಹೇಳಿದಾಗೆ W9 ಚೂಸ್ ಮಾಡಿ, ಬಿಕಾಸ್ ಅದರಲ್ಲಿ ನಿಮಗೆಲ್ಲ ಆಪ್ಷನ್ಸ್ ಸಿಗುತ್ತೆ. ಲೇಟೆಸ್ಟ್ ಬೇಕು, ಹಿಂಗೆ ಹಳೆದಾದರೂ ಓಕೆ ಪರವಾಗಿಲ್ಲ, ಒಂದು 2 ವರ್ಷ 3 ವರ್ಷ ಇಟ್ಕೊಳ್ತೀನಿ ಅಂದರೆ W10, 15, 16, 17 ಮಾಡಲ್ ನಿಮಗೆ UP, HR, UK ಮಾಡಲ್ಗಳು ಬಿಜನ್ ಸಿಗುತ್ತೆ, ಒಳ್ಳೆ ಬಜೆಟ್ನಲ್ಲಿ ಸಿಗುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಬಹುದು. ರಸ್ಟಿಂಗ್ ಇಶ್ಯೂಸ್ಗಳು ನೆಗೆಟಿವ್ ಇದೆ. ಮೈಲೇಜ್ ನೆಗೆಟಿವ್ ಅಲ್ಲ, ಬಿಕಾಸ್ ದೊಡ್ಡ ಇಂಜಿನ್ 2.2 ಲೀಟರ್ ಹೆಮ್ಹಾಕ್ ಇಂಜಿನ್ ಇರೋದ್ರಿಂದ ಆ ಇಂಜಿನ್ಗೆ ಆ ಮೈಲೇಜ್ ಕೊಡೋದೇ ಹೆಚ್ಚು. 14, 15 ಕೊಡುತ್ತೆ ಐವಿನಲ್ಲಿ. ಅದು ಆ ಗಾಡಿಗೆ ಆ್ಯಕ್ಚುಲಿ ಗುಡ್ ಎನಫ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಅದರಲ್ಲಿ ಫ್ಯೂಚರ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ಅದರಲ್ಲಿ ಸ್ವಲ್ಪ ಬೇಕಾಗಿರೋ ಫ್ಯೂಚರೇ ಇದೆ. ಆದರೆ ಆ ಫ್ಯೂಚರ್ ಇರೋದು ಆ ಎಲೆಕ್ಟ್ರಿಕಲ್ ಗ್ಲಿಚ್ಚಿಂದ ನಮಗೆ ಮೈಂಟೈನಿಂಗ್ ಕಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಒಂದೊಂದ್ಸಲ ರಿವರ್ಸ್ ಆಗ್ತದೆ, ರಿವರ್ಸ್ ಕ್ಯಾಮ್ರಾ ವರ್ಕ್ ಆಗೋಲ್ಲ. ಒಂದೊಂದ್ಸಲ ಏನಕ್ಕೆ ಸಿಸ್ಟಮ್ ಎರರ್ ಬರ್ತದೆ ಗೊತ್ತಿರಲ್ಲ, ಮ್ಯಾಪ್ ಸರಿಯಾಗಿ ವರ್ಕ್ ಆಗೋಲ್ಲ. ಒಂದೊಂದ್ಸಲ ಏನು ಓಡೋಮೀಟ್ರಲ್ಲಿ ಏನಂತ ರಾಂಗ್ ಆಗಿ ತೋರಿಸುತ್ತೆ. ಫ್ಯೂಯಲ್ ಇಲ್ಲ ಅಂದ್ರೂ ಇದೇ ಅಂತ ತೋರಿಸುತ್ತೆ, ಯಾಕಂದರೆ ಏರ್ ಫಿಲ್ ಆದಾಗ ಕೂಡ ನಾವು ತೋರಿಸುತ್ತೆ. ಮೊನ್ನೆನೇ ಹಂಗೆ ಆಯಿತು, ಒಬ್ಬರಿಗೆ ಡೆಲಿವರಿ ಕೊಡೋ ಟೈಮಲ್ಲಿ 3 ಪಾಯಿಂಟ್ ಇತ್ತು. 3 ಪಾಯಿಂಟಲ್ಲಿ 30 ಕಿಲೋಮೀಟ್ರ್ ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು. 100 ಕಿಲೋಮೀಟ್ರ್ ಓಡಿಸ್ಬೋದು. ಅಂಥದ್ರಲ್ಲಿ 15 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ ಗಾಡಿ ಆಫ್ ಆಗೋಯ್ತು, ಭಯ ಹತ್ಕೊಂಡ್ಬಿಡ್ತು, ಏನಪ್ಪ ಹಿಂಗಾಗುತ್ತೆ ನೋಡ್ರೆ ಫ್ಯೂಯಲ್ ಇರಲಿಲ್ಲ, ಈ ಥರ ಆಗಿದೆ. ಸೊ ಈ ಥರ ಆ ಎಲೆಕ್ಟ್ರಿಕಲ್ ಗ್ಲಿಚ್ ಎರರ್ ಏನಿದೆಯೋ ಅದು XUV500 ತುಂಬ ಜಾಸ್ತಿನೇ ಇದೆ. ಅದು ಎಲ್ಲ ಗಾಡಿಗೂ ಹಿಂಗೇನಾ? ಖಂಡಿತ ಇಲ್ಲ. ಯಾಕಂದರೆ W10 ಇದೆ, W8 ಕೂಡ ಇಟ್ಟಿದೆ, ಹಳೆಯದು ಫಸ್ಟು ಇಟ್ಟಿದೆ, ಸೆಕೆಂಡ್ ಫೇಸ್ ಲಿಫ್ಟ್ ಇಟ್ಟಿದೆ. ಎರಡರಲ್ಲೂ ನನಗೆ ಫಸ್ಟ್ರಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು. ಸ್ವಲ್ಪ ಡೋರ್ಗಳು ಸರಿಯಾಗಿ ಲಾಕ್ ಆಗ್ತಿರಲಿಲ್ಲ, ಸಲ ಮಿರರ್ಗಳು ಓಪನ್ ಆಗ್ತಿರಲಿಲ್ಲ, ಇದು ವಿಂಡೋಗಳು ಓಪನ್ ಆಗ್ತಿರಲಿಲ್ಲ. ಇದು ಫಸ್ಟಲ್ಲಿ ಬೆನಿಫಿಟ್. ಆದರೆ ಗಾಡಿ ಸಖತ್ ರಗಡಿತ್ತು. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ, ಒಳ್ಳೆ ಮಜಾ ಕೊಡುವಂಥ ಗಾಡಿ, ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಗಾಡಿ ಬಗ್ಗೆ ಮೆಕ್ಯಾನಿಕಲಿ ಪರ್ಫೆಕ್ಟ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಸೆಕೆಂಡ್ ಫೇಸ್ ಲಿಫ್ಟಲ್ಲಿ ಸಮ್ಟೈಮ್ಸ್ ಪಾರ್ಕಿಂಗ್ನಲ್ಲಿ ಸ್ವಲ್ಪ ಆ್ಯಕ್ಯುರಸಿಗಳು ಕಮ್ಮಿ ಇರ್ತದೆ ಒಂದೊಂದು ಸಲ ಅಷ್ಟೇ. ಒಂದೊಂದು ಸಲ ಓಡೋಮೀಟ್ರಲ್ಲಿ ಸುಮ್ಮನೆ ಸರ್ವಿಸ್ ಡ್ಯೂ ಅಂತ ತೋರಿಸ್ತಾ ಇರ್ತಾರೆ. ಸರ್ವಿಸ್ ಆದಮೇಲೆ ಕೂಡ ಅದು ಇದಾಕಿ ಕೂಡ ಸ್ಕ್ಯಾನರ್ ಹಾಕಿ ರೀಸೆಟ್ ಮಾಡಿದ್ರು ಕೂಡ ತೋರಿಸ್ತಾ ಇರ್ತದೆ. ಒಂದೊಂದು ಸಲ ಏರ್ ಬ್ಯಾಗ್ ಡಿಪ್ಲಾಯ್ ಆಗಿದೆ ಅಂತ ತೋರಿಸುತ್ತೆ, ಒಂದೊಂದು ಸಲ ಏನೂ ತೋರಿಸೋದಿಲ್ಲ, ಒಂದು ಸಲ ಕರೆಕ್ಟಾಗಿರುತ್ತೆ, ಒಂದೊಂದು ಸಲ ವಿಂಡೋಗಳು ಓಪನ್ ಆಗೋಲ್ಲ ಸರಿಯಾಗಿ, ಒಂದು ಸಲ ಕ್ಯಾಮ್ರಾ ಆನ್ ಆಗೋಲ್ಲ. ರಿವರ್ಸ್ ತೆಗೆದಾಗ ತುಂಬ ಟೈಮ್ ತೊಗೊಳ್ದೆ ಕ್ಯಾಮ್ರಾನ ಆಗಿ. ಅದು ನಮ್ಮ ಆಫ್ಟರ್ ಮಾರ್ಕೆಟ್ ಆ್ಯಂಡ್ರಾಯ್ಡ್ ಸಿಸ್ಟಮ್ಗಳ ಥರನೇ ಹಿಂದೆ ರಿವರ್ಸ್ ಆಗ್ತಾ ತುಂಬ ಟೈಮ್ ತೊಗೊಳುತ್ತೆ. ಆ ಗೇರ್ದು ಏನಿದೆಯೋ ಅದು ಬಹಳ ಬೇಗ, ಈಗ ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದಕ್ಕೆ ಬಹಳ ಬೇಗ ಶೇಕಿಂಗ್ ಆಗ್ತಾ ಇರ್ತದೆ. ಈ ಟೊಯೋಟೋದಲ್ಲದಂಗೆ ಆಗಕ್ಕೆ ಶುರು ಆಗ್ಬಿಟ್ಟಿದೆ ಅದರಲ್ಲಿ. ಬಟ್ ಅದು ರಿಯಲ್ ವೈಬ್ರೇಷನ್ ಅಲ್ಲ, ಅದು ಟೊಯೋಟೋದಲ್ಲಿ ಬಂದರೆ ರಿಯಲ್ ವೈಬ್ರೇಷನ್ ಆಗುತ್ತದು. ಬಟ್ ಇದರಲ್ಲಿ ಹಾಗಲ್ಲ, ಅದು ಆ ಜಾಗ ವೇರೆಂಟೇರ್ ಆಗಿರುವಂಥದ್ದು. ಸೊ ಹಾಗಾಗಿ ಆ ಗೇರ್ದು ಕ್ವಾಲಿಟಿ, ಗೇರ್ದು ಸ್ಟಿಕ್ದು ಕ್ವಾಲಿಟಿ, ನಾಬ್ದು ಕ್ವಾಲಿಟಿ ಏನಂದ್ರೆ ಅಷ್ಟು ಚೆನ್ನಾಗಿಲ್ಲ. ಕ್ಲಚ್ ಹಾರ್ಡ್ ಇದೆ, ಗೇರ್ ಬಾಕ್ಸ್ ಸಾಫ್ಟ್ ಇದ್ರು ಕೂಡ ಕ್ಲಚ್ ಹಾರ್ಡ್ ಇದೆ. ಸ್ಟೇರಿಂಗ್ ಮಾತ್ರ ಸೂಪರಾಗಿದೆ. ಅದು ಸಮ್ಟೈಮ್ಸ್ ನಿಮಗೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಬಿಕಾಸ್ ನಿಮಗೆ ಸ್ಟೇರಿಂಗ್ ರೆಸ್ಪಾನ್ಸ್ ಅನ್ನೋದು ಕಂಪೇರ್ ಟು ಆ ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ, ಇನೋವಾ ಕ್ರಿಸ್ಟಾ ಆಗಿರಲಿ, ಇನೋವಾ ಆಗಿರಲಿ ಅಥವಾ ಅರ್ಟಿಗಾ ಆಗಿರಲಿ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಆ್ಯಕ್ಯುರಸಿ ಬೈಟಿಂಗ್ ಪಾಯಿಂಟ್ ಇಲ್ಲ. ಬ್ರೇಕಿಂಗ್ ಸೀರಿಯಸ್ಲಿ ನನಗೆ ಗೊತ್ತಿರೋಂಗೆ ಇದರಲ್ಲೂ ಚೆನ್ನಾಗಿಲ್ಲ, ಫಾರ್ಚುನರಲ್ಲೂ ಚೆನ್ನಾಗಿಲ್ಲ, ಇನೋವಾ ಕ್ರಿಸ್ಟಾನಲ್ಲೂ ಅಷ್ಟೇ. ಬಿಕಾಸ್ ಅದು ಡಿಫ್ರೆಂಟ್, ಅವೆರಡೂ ಡಿಫ್ರೆಂಟ್. ಬಿಕಾಸ್ ಅದು ರೇರ್ ವೀಲ್ ಡ್ರೈವ್ ಮತ್ತು ಅದು ಬಾಡಿ ಆ್ಯಂಡ್ ಫ್ರೇಮ್ ಇರುತ್ತೆ, ಅದು ಲ್ಯಾಡರ್ ಫ್ರೇಮ್, ಬಾಡಿ ಆ್ಯಂಡ್ ಫ್ರೇಮ್ ಅಂತೀವಲ್ಲ ಆ ಥರ. ಬಟ್ ಇದು ಮೋನೋಕಾರ್ಕ್, ಸೊ ನಿಮಗೆಲ್ಲನೂ ಕೂಡ ಫ್ರಂಟಿಂದನೇ ಎನರ್ಜಿ ಪ್ರೊಡ್ಯೂಸ್ ಆಗೋದು. ಸೊ ಹಂಗಾಗಿ ಇದರಲ್ಲಿ ಬೈಟಿಂಗ್ ಪಾಯಿಂಟ್ ಅನ್ನೋದು ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ನಿಮ್ಗದು ಓಡಿಸ್ತಾ ಗಾಡಿಗೆ ಸೆಟ್ ಆಗಿಬಿಟ್ರೆ ನಿಮ್ಗದು ಕರೆಕ್ಟ್ ಇದೆ. ಬಟ್ ರಿಯಲ್ ವರ್ಲ್ಡಲ್ಲಿ ನೀವು ನೋಡೋದಾದರೆ, ಈಗ ನನಗೆ ನೀವು ಒಂದು ಗಾಡಿ ಕೊಟ್ಬಿಟ್ಟು ನೀವು ಓಡಿಸಿದಾಗ ನನಗೆ ಬ್ರೇಕಿಂಗ್ ಅನ್ನೋದು ಅಪ್ಪರ್ ಬೈಟಿಂಗ್ ಪಾಯಿಂಟ್ ಅನ್ನೋದು ನನಗೆ ಅರ್ಥ ಆಗೋಕ್ಕೆ ಆ ಗಾಡಿನ ನಾನು ಟ್ರಾಫಿಕಲ್ಲಿ ತುಂಬ ಹೊತ್ತು ಓಡಿಸ್ಬೇಕು ಅಥವಾ ಹೈವೇನಲ್ಲಿ ತುಂಬ ಹೊತ್ತು ಓಡಿಸ್ಬೇಕು. ಬಟ್ ನೀವು ಅದೇ ನೋಡಿ, ಸುಜುಕಿನಲ್ಲಾಗಿರಲಿ ಅಥವಾ ನಮ್ಮ ಹೊಂಡೆಯಲ್ಲಾಗಿರಲಿ, ಹೊಂಡೆಯಲ್ಲಿ ಅದ್ಭುತವಾಗಿದೆ ಬ್ರೇಕಿಂಗು. ಅದರಲ್ಲೆಲ್ಲ ನೀವೆಲ್ಲ ನೀಟಾಗಿ ಗಮನಿಸ್ಬಿಟ್ರೆ ನೀವು ಯಾವ ಗಾಡಿನ ಕೊಟ್ಟರು ಓಡಿಸ್ಬೋದು, ಆ ಥರ ಇರ್ತದೆ. ಅದನ್ನು ಬಾಡಿ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೋಬೇಕಾಗಿರೋಲ್ಲ. ಈ XUV500, ಕ್ರಿಸ್ಟಾ, ಇನೋವಾ, ಟಾಟಾ ಸಫಾರಿ, ಸ್ಕಾರ್ಪಿಯೋ
ಇದೇನಿವೆಲ್ಲ ನನಗೆ ಎಷ್ಟೊತ್ತು ಹಿಡಿದೆಲ್ಲ ದೊಡ್ಡ ದೊಡ್ಡ ಇಂಜಿನ್ಗಳು 2 ಲೀಟ್ರ್ ಪ್ಲಸ್. ಇವನ್ ಹ್ಯಾರಿಯರು ಸಫಾರಿ, ಹೊಸ ಸಫಾರಿ ಇವೆಲ್ಲನೂ ಅಷ್ಟೇ, ಇವೆಲ್ಲ 2 ಲೀಟ್ರಿಗಿಂತ ಜಾಸ್ತಿ ಇರುವಂಥ ಇಂಜಿನ್ಗಳು. ಇದೆಲ್ಲದರಲ್ಲೂ ಕೂಡ ನಿಮಗೆ ನಾನು ಹೇಳಿದ್ರಲ್ಲಿ ಇಷ್ಟಲ್ಲೂ 90% ರೇರ್ ವೀಲ್ ಡ್ರೈವೇ ಇರೋದು, ಬಾಡಿ ಆನ್ ಫ್ರೇಮೇ ಇರೋದು. CB500 ಹ್ಯಾರಿಯರು, ಹೊಸ ಸಫಾರಿ ಬಿಟ್ಟು ಮಿಕ್ಕಿದೆಲ್ಲ ರೇರ್ ವೀಲ್ ಡ್ರೈವೇ. ಸೊ ಇಷ್ಟೂ ಗಾಡಿಗಳು, ಇದನ್ನು ಸೇರಿಸಿ ಇಷ್ಟೂ ಗಾಡಿಗಳಲ್ಲೂ ಕೂಡ ಬ್ರೇಕಿಂಗ್ ಆ ಗಾಡಿಗೆ ತಕ್ಕಂಗೆ ಇಲ್ಲ. ಅದು ವಿಪರ್ಯಾಸ, ವಿಧಿಯಾಘಾತ ಅನ್ನೋಂಗೆ ಅಷ್ಟೇನಿಲ್ಲ. ಆದರೆ ಅದು ಹಾಗಂತ ಹೇಳಿ ಯಾರೋ ಓಡಿಸ್ತಿಲ್ವಾ, ಏನೋ ಆಕ್ಸಿಡೆಂಟ್ಗಳು ಆಗ್ಬಿಟ್ಟೈತಾ ಹಾಗೆಲ್ಲ ಕಾಮೆಂಟ್ ಮಾಡ್ತಾರೆ ಕೆಲವರು. ಇಲ್ಲ, ನಾನು ಹೇಳ್ತಾ ಇರೋದು ಒಬ್ಬ ಜನರಲ್ ಡ್ರೈವರ್ ಪರ್ಸ್ಪೆಕ್ಟಿವಲ್ಲಿ. ಈಗ ನೋಡಿ, ಜಾಸ್ತಿ ನೋಡಿ, ಈಗ ನಾನು ಇಷ್ಟು ಹೇಳಿದ ಗಾಡಿಗಳ್ನ ನೀವು ಒಬ್ಬ ಹೊಸ ಪರ್ಸನ್ನ ಓಡಿಸೋದಕ್ಕೆ ಟೈಮ್ ತೊಗೊಳ್ತಾನೆ. ಯಾಕಂದ್ರೆ ಅದರಲ್ಲಿರುವಂಥ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ನೀವು ಸ್ವಿಫ್ಟ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಯಾರು ಬೇಕಾದ್ರೂ ಓಡಿಸ್ತಾರೆ. i20 ಕೊಟ್ಟರೆ ಯಾರು ಬೇಕಾದ್ರೂ ಓಡಿಸ್ತಾರೆ. ಅಲ್ಕಜರ್ ಕೊಟ್ಟರು ರಪ್ ಅಂತ ಇನ್ನೊಬ್ರು ಓಡಿಸ್ತಾರೆ. ಆಡಿ ಮರ್ಸಿಡೀಸ್ ಕೊಟ್ಟರು ಕೂಡ ಟಕ್ ಅಂತ ಓಡಿಸ್ಬಿಡ್ತಾರೆ. ಈಗ ರೆನಾಲ್ಟದ ಡಸ್ಟರ್ ಕೊಟ್ಟರೆ ಯಾರು ಬೇಕಾದ್ರೂ ಓಡಿಸ್ತಾರೆ. ಸೊ ಹಂಗೆ, ಯಾಕಂದರೆ ಅದು ಸಿಮಿಲರ್ ಇರುತ್ತೆ, ಏನಂತ ಡಿಫ್ರೆನ್ಸ್ ಇರೋ. ಸ್ವಲ್ಪ ಅದು ಬಾಡಿದು ರೇಷಿಯೋ ಆ ಕಡೆ ಈ ಕಡೆ ನೋಡ್ಕೊಂಬಿಟ್ರೆ, ಡಿಸ್ಟೆನ್ಸ್ ನೋಡ್ಕೊಂಬಿಟ್ರೆ ತಂತಾನಾಗೆ ಬರುತ್ತೆ. ಅದೇ ನೀವು ಸಡನ್ನಾಗಿ ಈಗ ಅಂಪೆಸ್ ಓಡಿಸ್ತಾ ಇರ್ತಾನೆ ಅಥವಾ ಒಂದು ಹೋಂಡಾ ಸಿಟಿ ಓಡಿಸ್ತಾ ಇರ್ತಾನೆ. ಸೊ ಅಂಥವ್ನಿಗೆ ಹೋಗ್ಬಿಟ್ಟು ಸಡನ್ನಾಗಿ ತೊಗೊಂಬಿಟ್ಟು ನೀವು ಕ್ರಿಸ್ಟಾ ಕೊಟ್ಟಾಗ ತುಂಬ ಡಿಫ್ರೆನ್ಸ್ ಇದೆ. ಅದೇ ನೀವು ಕ್ರಿಸ್ಟಾ ಓಡಿಸೋದನ್ನು ಕೊಟ್ಬಿಟ್ಟು ತಗೊಂಡ್ಬಿಟ್ಟು ಹಳೇದು ಸಫಾರಿ ಸ್ಟಾಮ್ ಓಡಿಸು ಅಂದರೆ ಅದು ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ಹೈಟು, ಅದು ಅಪ್ರೈಟ್ ಪೊಸಿಷನ್ನು, ಅದರದ್ದು ಬಾಡಿ ರೋಲು ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು XUV500 ಓಡಿಸೋದಂಗೆ ಸಡನ್ನಾಗಿ ಫಾರ್ಚುನರ್ ಕೊಟ್ಬಿಟ್ರೆ, ಅದರಲ್ಲೂ ಸ್ಪೆಷಲಿ ಓಲ್ಡ್ ಫಾರ್ಚುನರ್ ಕೊಟ್ಬಿಟ್ರೆ, ಇಟ್ಸ್ ಡಿಫ್ರೆಂಟ್ ಬಾಡಿ ಲ್ಯಾಂಗ್ವೇಜ್. XUV500 ದೊಡ್ಡದು, ಫಾರ್ಚುನರ್ ಇನ್ನೂ ದೊಡ್ಡದು, ಅದು ಇನ್ನೂ ಅಗ್ರೆಸಿವ್. ಆದರೆ ನಿಮಗೆ ಬ್ರೇಕಿಂಗ್ ಪಾಯಿಂಟ್ ಇಸ್ ಡಿಫ್ರೆಂಟ್. ಅದು ನಿಮ್ಮ ಬ್ರೇಕ್ ಹೊಡೆದ್ರೆ ಹಿಂಗೋಗಿ ಬರುತ್ತೆ. ಬಟ್ XUV500 ಆ ಥರ ಇಲ್ಲ, ಆದರೆ ಅದರಲ್ಲೇ ಬೇರೆ ಥರ ಇದೆ. ಸೊ ಫಾರ್ಚುನರ್ ಇಸ್ ಡಿಫ್ರೆಂಟ್. ನೀವು ಬೇಕಾದ್ರೆ ನೋಡಿ, ಯಾರನ್ನ ಫಾರ್ಚುನರ್ ರೋಡ್ ಕಟ್ ಮಾಡ್ತಿರ್ಬೇಕಾದ್ರೆ ನೋಡಿ, ಅವ್ರು ಬ್ರೇಕ್ ಹೊಡೆದಾಗ ಗಾಡಿನೇ ಒಂದು ಸಲ ಹಿಂಗೆ ಮುಂದಕ್ಕೆ ಹೋಗಿ ಬೌನ್ಸ್ ಬೇಕಾಗಿ ಹಿಂದಕ್ಕೆ ಬರ್ತದೆ. ಅದು ಬಾರ್ಡರಲ್ಲಿ ಎವಿಡೆಂಟಾಗಿ ಕಾಣಿಸುತ್ತೆ. ಸೊ ಆ ಥರ ಗಾಡಿಗಳನ್ನ ನೀವು ಸಡನ್ನಾಗಿ ಚಿಕ್ಕ ಗಾಡಿ ಓಡಿಸಿದ್ರೆ ಅಥವಾ ಮೋನೋಕಾರ್ ಓಡಿಸ್ತಿದ್ದವ್ರಿಗೆ ಸಡನ್ನಾಗಿ ತೊಗೊಂಬಂದು ಕೊಟ್ಟಾಗ ಅವ್ರಿಗೇನೋ ಒಂಥರ ಭಯನೂ ಆಗ್ಬೋದು, ಪ್ಯಾನಿಕ್ ಆಗ್ಬೋದು, ಅಥವಾ ಕಂಫರ್ಟ್ ಇಲ್ಲದೆ ಇರಬಹುದು. ಅದು ಚೆನ್ನಾಗೂ ಓಡಿಸ್ಬೋದು. ಕೆಲವರಿಗೆ ಡ್ರೈವಿಂಗೆಲ್ಲ ಇದ್ದು ಏನಾಗುತ್ತೆ, ಅದೊಂದು ಥ್ರಿಲ್ ಕೊಡುತ್ತೆ. ಬಟ್ ಎಲ್ಲರೂ ಕೊಡುತ್ತಾ ಗೊತ್ತಿಲ್ಲ. ಸೊ ಹಂಗಾಗಿ XUV500 ಇವೆಲ್ಲ ಏನೇನು ನೀವು ಗಾಡಿಗಳನ್ನ ನೋಡ್ತಿದ್ರೆ ಇದೆಲ್ಲ ಒಳ್ಳೆ ಅದ್ಭುತವಾಗಿರೋಂಥ ಗಾಡಿಗಳು. ಎಲ್ಲ ಗಾಡಿಗಳಲ್ಲೂ ಪ್ಲಸ್ ಇದೆ, ಎಲ್ಲ ಗಾಡಿಗಳಲ್ಲೂ ಮೈನಸ್ ಇದೆ. ಸೊ ನಮ್ಗೆ ಯಾವುದು ಬೇಕೋ ನಾವು ಅದನ್ನ ಚೂಸ್ ಮಾಡೋದಷ್ಟೇ ನಮ್ಮದು ಕೆಲಸ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ.